ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಚ್ಚುಮನೆ ಅಡಿಗೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಆ್ಯಂಡ್ ಆ ದೇವಸ್ಥಾನದ ಕ್ಲಿಪ್ಪಿಂಗ್ಸ್ ಮತ್ತು ಆ ಊರಲ್ಲಿ ನಾವೇನೇನು ನೋಡಿದ್ವಿ ಅಂತ ಈ ಬ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ, ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತಾ ನಾವಿವತ್ತು ಬಂದಿರೋ ಜಾಗ ತಮಿಳ್ನಾಡಲ್ಲಿರುವ ಕೊಯಂಬತ್ತೂರು ಊರಿನ ಮರುದುಮಲೈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವಿಸಿಟ್ ಮಾಡೋ ಪ್ಲ್ಯಾನಲ್ಲಿ ನಾವು ಹೊರಟು ಬಂದಿದ್ವಿ. ಬೆಂಗಳೂರಿಂದ ನಾವು ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಎದ್ದು ನಮ್ಮ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಕೊಯಂಬತ್ತೂರಲ್ಲಿ ನಾವು ವಿಂಟೇಜ್ ಕ್ಯಾಸಲ್ ಅನ್ನೋ ಒಂದು ಹೋಟೆಲ್ನಲ್ಲಿ ರೂಮ್ನ ನಾವು ಆನ್ಲೈನ್ ಬುಕ್ ಮಾಡ್ಕೊಂಡಿದ್ವಿ. ನೋಡ್ಬೋದು, ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ರೂಮ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿತ್ತು ಆ್ಯಂಡ್ ವೆರಿ ವೆರಿ ವೆಲ್ ಕೆಪ್ಟ್. ಹಾಸ್ಪಿಟಾಲಿಟಿ ತುಂಬ ಚೆನ್ನಾಗಿತ್ತು. ಕೊಯಂಬತ್ತೂರಲ್ಲಿ ನೋಡೋಕ್ಕೆ ಸಾಕಷ್ಟು ಜಾಗಗಳಿದೆ. ಮೋಸ್ಟ್ ಆಫ್ ಜನಕ್ಕೆ ಗೊತ್ತಿರುತ್ತೆ ದಟ್ ಸದ್ಗುರು ಇದ್ದಾರಲ್ಲ, ಅವ್ರ ಈಶಾ ಫೌಂಡೇಶನ್ ಆದಿಯೋಗಿ ಸ್ಟ್ಯಾಚು ಇದೆಯಲ್ಲ ದೊಡ್ಡದಾಗಿ ಶಿವಂದು, ಸೊ ಅದು ಇರೋದು ಕೊಯಂಬತ್ತೂರು ಊರಲ್ಲಿ. ಆ್ಯಂಡ್ ಮರುದುಮಲೈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾನೇನು ಹೇಳಿದ್ನಲ್ಲ, ಅದು ಕೂಡ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ತುಂಬ ಪವರ್ಫುಲ್ ದೇವಸ್ಥಾನ ಕೂಡ. ಆ್ಯಂಡ್ ಹಾಗೆ ಕೋಣಿಯಮ್ಮನ್ ಟೆಂಪಲ್ ಅಂತ ಕೂಡ ಒಂದು ದೇವಸ್ಥಾನ ಇದೆ ಈ ಊರಲ್ಲಿ. ತುಂಬಾ ಪವರ್ಫುಲ್ ಗಾಡೆಸ್ ಇದ್ದಾರೆ ಆ ಮೇನ್ ಡೇಟಿ. ಆ್ಯಂಡ್ ಹಾಗೆ ಸಾಯಿಬಾಬಾ, ಶಿರ್ಡಿ ಸಾಯಿಬಾಬಾ ಅವ್ರ ನಾಗಸಾಯಿ ಅಂತ ಒಂದು ಟೆಂಪಲ್ ಕೂಡ ಇದೆ. ಸೊ ಇದಿಷ್ಟು ಪ್ಲೇಸಸ್ನ ನಾವು ವಿಸಿಟ್ ಮಾಡಬೇಕು ಅಂತ ಇಲ್ಲಿ ಬಂದು ಉಳ್ಕೊಂಡಿದ್ದೀವಿ. ಸೊ ನೀವು ನೋಡ್ಬೋದು, ರೂಮ್ ಟೂರ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಈ ರೂಮ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಆ್ಯಂಡ್ ರಿವ್ಯೂ ಬೇಕಂದರೆ ನನ್ನ ಚಾನಲ್ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ಔಟ್ ಮಾಡಿ. ಓನ್ಲಿ ಡ್ರಾಬ್ಯಾಕ್ ಇಸ್ ಇವ್ರದ್ದು ಇನ್ ಹೌಸ್ ರೆಸ್ಟೋರೆಂಟ್ ಇಲ್ಲ. ಸೊ ನಾವಿಲ್ಲೇ ಪಕ್ಕದಲ್ಲಿ ನಡ್ಕೊಂಡು ಹೋಗೋ ದೂರದಲ್ಲಿರುತ್ತೆ ಕಾರೈಕುಡಿ ಶ್ರೀ ಪ್ರಿಯಾ ಮೆಸ್ ಅನ್ನೋ ಒಂದು ಹೋಟೆಲಲ್ಲಿ ನಾವು ಊಟ ಮಾಡಿದ್ವಿ. ಆ್ಯಂಡ್ ಹಾಗೆ ಕೊಯಂಬತ್ತೂರು ಅಂದ ತಕ್ಷಣ ಅನ್ನಪೂರ್ಣ ಹೋಟೆಲಲ್ಲಿ ಊಟ ಮಾಡೋದು ಮರಿಬೇಡಿ, ಅದು ತುಂಬ ಫೇಮಸ್ ಆ್ಯಂಡ್ ಊಟ ಕೂಡ ಅಷ್ಟೇ ರುಚಿಯಾಗಿದೆ. ನಾನು ಅದರ ಕ್ಲಿಪ್ಪಿಂಗ್ಸ್ ತೊಗೊಳೋದು ಮರ್ತುಬಿಟ್ಟೆ. ನಾವು ಹೋಟೆಲ್ ಚೆಕ್ ಇನ್ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೊರಟು ಬಂದಿದ್ದೀವಿ. ದೇವಸ್ಥಾನ ಬೆಟ್ಟದ ಮೇಲಿದೆ. ಬೆಟ್ಟದ ಕೆಳಗಡೆ ಈ ಥರ ಸಾಕಷ್ಟು ಅಂಗಡಿಗಳಿದ್ದಾವೆ. ಕಾರ್ಸ್ನ ಬೆಟ್ಟದ ಮೇಲೆ ಅಲೌ ಮಾಡ್ತಾ ಇದ್ದಾರೆ, ಬಟ್ ಪ್ರೈವೇಟ್ ಬಸ್ಸಸ್ ಮತ್ತು ಟೆಂಪೋ ಟ್ರಾವೆಲರ್ಸ್ನ ಬೆಟ್ಟದ ಮೇಲೆ ಅಲೌ ಮಾಡ್ತಿಲ್ಲ. ಸೊ ಹಾಗಾಗಿ ಕೆಳಗಡೆನೇ ಆ ದೊಡ್ಡ ಗಾಡಿಗಳನ್ನ ಪಾರ್ಕ್ ಮಾಡಬೇಕಾಗತ್ತೆ. ಆ್ಯಂಡ್ ಹಾಗೆ ಗವರ್ಮೆಂಟ್ ಬಸ್ಸಸ್ ಇದೆ. ಸೊ ಟಿಕೆಟ್ ತೊಗೊಂಡು ಬಸ್ ಹತ್ತಿದ್ರೆ ಮೇಲ್ಗಡೆ ದೇವಸ್ಥಾನದ ಹತ್ತಿರ ಮೆಟ್ಲೆಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿವರೆಗೂ ಬಸ್ ಹೋಗುತ್ತೆ. ಸೊ ಅಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ನೀವು ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದು ಮತ್ತೆ ಟಿಕೆಟ್ ತೊಗೊಂಡು ಕೆಳಗೆ ಬರಬೇಕು. ಆ್ಯಂಡ್ ಈ ಟಿಕೆಟ್ಸ್ ತೊಗೊಳಕ್ಕೆ ತುಂಬಾ ಕ್ರೌಡ್ ಇರುತ್ತೆ. ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಡೇಟ್ಸ್ನ ನಾವು ಕ್ಲಿಯರಾಗಿ ನೋಡ್ಕೋಬೇಕಾಗತ್ತೆ. ಸೊ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ಪೆಷಲ್ ಇಂಪಾರ್ಟೆನ್ಸ್ ಇರೋ ಡೇಟ್ಸ್ನಲ್ಲಿ ಇಲ್ಲಿ ತುಂಬಾ ಕ್ರೌಡ್ ಇರುತ್ತಂತೆ. ತಮಿಳ್ನಾಡಲ್ಲಿ ತೈಪೂಸಂ ಡೇಟ್ಸಲ್ಲಿ ತುಂಬ ಪೂಜೆ ಎಲ್ಲ ಜೋರಾಗಿ ನಡೆಯುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ. ಆ್ಯಂಡ್ ಹಾಗೆ ಕಾವಡಿ ಮತ್ತು ಶೂರ ಸಂಹಾರ ಅಂತ ಹೇಳ್ತಾರೆ. ಸೊ ಇದೆಲ್ಲ ನಾವು ನೋಡಿಕೊಂಡು ಷಷ್ಠಿ ದಿನ, ಸೊ ಇದೆಲ್ಲ ನಾವು ನೋಡಿಕೊಂಡು ನಾವು ಈ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ನಾವು ವಿಸಿಟ್ ಮಾಡೋಂಗಿದ್ರೆ ತಮಿಳ್ನಾಡಲ್ಲಿ ಇರಲಿ ಯಾವುದೇ ದೇವಸ್ಥಾನ ಆಗಿರಲಿ. ಸೊ ಈಗ ನಾವು ಬೆಟ್ಟದ ಮೇಲೆ ಡ್ರೈವ್ ಮಾಡ್ಕೊಂಡು ಹೊರಟಿದ್ದೀವಿ. ರೋಡ್ಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ರೀಸೆಂಟಾಗಿ ಲೇ ಮಾಡಿರೋ ರೋಡ್ಸ್ ಅಂತೆ, ಲೈಕ್ ಸಾಕಷ್ಟು ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಾ ಇದೆ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಜನರಲಿ ತಮಿಳ್ನಾಡು ಅಂದ ತಕ್ಷಣ ನಾವು ತುಂಬ ಬಿಸಿಲು ಅನ್ಕೋತೀವಲ್ಲ, ಕೊಯಂಬತ್ತೂರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು.
ದೇವಸ್ಥಾನದ ಹತ್ರ ಬಂದಾಯಿತು ಆ್ಯಂಡ್ ಲೆಫ್ಟಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದು ಟಿಕೆಟ್ ಕೌಂಟರ್ ಬಸ್ಗೆ ಎದುರುಗಡೆ ಮೆಟ್ಲಿದೆಯಲ್ಲ ಅದು ಹತ್ತೋ ಮೆಟ್ಲು. ಇವಾಗೇನು ನೋಡ್ತಾ ಇರಲ್ಲ ಇದು ಇಳಿಯೋ ಮೆಟ್ಲು. ಸೊ ನಮ್ಮ ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ವೆರಿ ಬ್ಲೆಸ್ಡ್ ದರ್ಶನ. ನಾವು ಸ್ಪೆಷಲ್ ಎಂಟ್ರೆನ್ಸ್ ಟಿಕೆಟ್ ತಲೆಗೆ ₹100 ಕೊಟ್ಟು ದರ್ಶನ ತೊಗೊಂಡ್ವಿ ಆ್ಯಂಡ್ ನಿಜವಾಗ್ಲೂ ವರ್ತ್ ಇಟ್. ಸೊ ಮೇನ್ ದೇವರು ಹೀಗೆ ಇರೋದು ನೋಡೋದಕ್ಕೆ ಗರ್ಭಗುಡೀಲಿ. ಸೊ ಐ ಥಿಂಕ್ ನಾನು ಈ ವ್ಲಾಗಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಾನು ಹಾಗೆ ನಾಗಸಾಯಿ ದೇವಸ್ಥಾನ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇದು ನಾಗಸಾಯಿ ಟೆಂಪಲ್ ಕೊಯಂಬತ್ತೂರಲ್ಲಿದೆ. ಯಾರೆಲ್ಲ ಕೊಯಂಬತ್ತೂರು ವಿಸಿಟ್ ಮಾಡ್ತೀರೋ ಈ ದೇವಸ್ಥಾನ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಹಾಗೆ ಕೋಣಿಯಮ್ಮನ್ ಟೆಂಪಲ್ ತುಂಬ ಪವರ್ಫುಲ್ ಟೆಂಪಲ್ ಅಂತ ನಾನು ಕೇಳ್ಪಟ್ಟೆ. ಸೊ ಅದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.